ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ನಾನಂತೂ ಸೂಪರ್ಬ್ ಆಗಿದ್ದೀನಿ. ಬನ್ನಿ ಗಾಯ್ಸ್, ವ್ಲಾಗ್ನ ಶುರು ಮಾಡೋಣ. ಇವತ್ತಿನ ವ್ಲಾಗ್ ಏನಪ್ಪ ಅಂತ ಅಂದರೆ, ಇವತ್ತು ನನಗೆ ತುಂಬ ಸ್ಪೆಷಲ್ ಡೇ. ಏನು ಹೇಳಿ ನೋಡೋಣ, ಹೋಗಲಿ ಬಿಡಿ, ನಾನೇ ಹೇಳ್ತೀನಿ. ಗಾಯ್ಸ್, ಇವತ್ತಿಗೆ ನಾವು ಮದುವೆ ಆಗಿ 1 ಇಯರ್ ಆಯಿತು. ಸೊ ಇವತ್ತಂತೂ ತುಂಬ ಖುಷಿಯಾಗಿದ್ದೀನಿ. ಹೇಗೆ 1 ಇಯರ್ ಆಯಿತು ಅಂತಲೇ ಗೊತ್ತಾಗಲಿಲ್ಲ. ಮೊನ್ನೆ ಮದುವೆ ಆಗಿರೋ ಹಾಗೆ ಅನ್ನಿಸ್ತಿದೆ. ಇವತ್ತಿಗೆ 1 ಇಯರ್ ಆಯ್ತಲ್ವ, ಅದಕ್ಕೆ ದೇವಸ್ಥಾನಕ್ಕೆ ಹೋಗೋಣ ಅಂದರು. ಸರಿ ಅಂತ ಸೀರೆ ಉಟ್ಕೊಂಡು ರೆಡಿಯಾಗಿ ದೇವಸ್ಥಾನಕ್ಕೆ ಹೊರಟು. ನಾವಿವತ್ತು ಮೇಲ್ಕೋಟೆ ಚೆಲುವನಾರಾಯಣ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಏನು 3 ನಾಮ ಹಾಕಿಸ್ಕೊಳಕ್ಕ ಅಂತ ಕೇಳಬೇಡಿ, ಯಾಕಂದರೆ ಇವಾಗ ಒಂದು 20 ಡೇಸಲ್ಲಿ ವೈರಮುಡಿ ಬ್ರಹ್ಮೋತ್ಸವ ನಡೀತು. ನಾನು ಹೋಗೋಕ್ಕಾಗಿರಲಿಲ್ಲ, ಅದಕ್ಕೆ ಹೋಗೋಣ ಅಂತ ಬಂದು ಒಳಗೆ ಹೋಗಿ ದೇವ್ರ ದರ್ಶನ ಮಾಡಿದೆ. ಅಲಂಕಾರ ಅಂತೂ ತುಂಬ ಚೆನ್ನಾಗಿ ಮಾಡಿದರು. ಒಳಗೆ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಹಾಗಾಗಿ ಆಚೆನೇ ವೀಡಿಯೋ ಮಾಡಿದೆ. ಪೂಜೆ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ನಾವು ಹೊರಟಿದ್ದು ಮೇಲ್ಕೋಟೆ ಅಂತಲೇ ಫೇಮಸ್ ಆಗಿರೋ ಪುಳಿಯೋಗರೆ ಮತ್ತು ಪೊಂಗಲ್ ತಿನ್ನೋಕ್ಕೆ. ನನಗಂತೂ ಎರಡೂ ಇಷ್ಟ ಇಲ್ಲ, ಅದಕ್ಕೆ ಮೊಸರನ್ನ ತಿಂದೆ. ಅವರು ಪುಳಿಯೋಗರೆ ಮತ್ತು ಪೊಂಗಲ್ ತಿಂದರು. ಸರಿ ಹೊರಡೋಣ ಅಂತ ಅಂದ್ಬಿಟ್ಟು ಅಲ್ಲಿಂದ ಮನೆಗೆ ಬಂದು ಒಂದು 6 ಗಂಟೆ ಆಯಿತು. ಸೊ ಅಷ್ಟರಲ್ಲಿ ನಮ್ಮ ಅಕ್ಕ ಕಾಲ್ ಮಾಡಿ ಪಾರ್ಟಿ ಕೊಡಿಸಲ್ವಾ ಅಂತ ಕೇಳಿದ್ರು. ಸೊ ಕೇಳಿದಾಗ ಕೊಡಿಸ್ದೇ ಇರೋಕ್ಕಾಗಲ್ವಲ್ಲ, ಸರಿ ಆಯಿತು ಅಂತ ಹೇಳ್ಬಿಟ್ಟು ಅಲ್ಲಿಂದ ನಾವು ರೆಡಿ ಆಗಿಬಿಟ್ಟು ಬಂದಿದ್ದು ಸಾಗರ್ ಕೆಫೆಗೆ. ಈ ರೆಸ್ಟೋರೆಂಟ್ ಒಂದು 4 ಮಂತ್ಸ್ ಆಗಿದೆ ಓಪನ್ ಆಗಿ. ಇದಿರೋದು ಕೇರ್ಪೇಟೆ ಎಮ್ನಳ್ಳಿ ಗೇಟ್ ಹತ್ರ. ಫುಡ್ ಅಂತೂ ತುಂಬ ಚೆನ್ನಾಗಿತ್ತು. ರೆಸ್ಟೋರೆಂಟು ಕೂಡ ಚೆನ್ನಾಗಿತ್ತು. ಇಲ್ಲಿಗೆ ಫ್ಯಾಮಿಲಿ ಮಾತ್ರ ಅಲ್ಲ, ಫ್ರೆಂಡ್ಸ್, ಲವರ್ಸ್ ಎಲ್ಲರೂ ಬರ್ಬೋದು. ಹಾಗೆ ಬರ್ಡೇ ಹಾಲ್ ಕೂಡ ಇದೆ. ಸೊ ನಾವು ಕೇಳಿ ಸಾಂಗ್ ಎಲ್ಲ ಪ್ಲೇ ಮಾಡ್ತಾರೆ. ನೀವು ಒಂದ್ಸಲ ವಿಸಿಟ್ ಮಾಡಿ ಗಾಯ್ಸ್. ಊಟ ಎಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಹೊರಟ್ವಿ. ಆವಾಗ ಕೇರ್ಪೇಟೆ ಲೈಟಿಂಗ್ಸ್ ಎಲ್ಲ ನೋಡಿಕೊಂಡು ಬಂದು, ಯಾಕೆ ಈ ಥರ ಲೈಟಿಂಗ್ಸ್ ಎಲ್ಲನೂ ಹಾಕಿದ್ದಾರೆ ಅಂತ ಅಂದರೆ, ದೊಡ್ಡ ಕೆರಮ್ಮ ಜಾತ್ರೆ ಇರೋದ್ರಿಂದ ಈ ಥರ ಅಲಂಕಾರ ಮಾಡಿದ್ದಾರೆ. ನೀವು ವಿಸಿಟ್ ಮಾಡಿ ದೇವ್ರ ದರ್ಶನ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಿದ್ದೀನಿ. ಮತ್ತೆ ಇನ್ನೊಂದು ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗಾಯ್ಸ್. ಯಾರೆಲ್ಲ ನನ್ನ ವೀಡಿಯೋಸ್ ನೋಡ್ತಿದ್ದೀರಾ ಅವರೆಲ್ಲರೂ ಹೋಗಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಆವಾಗ ಮಾತ್ರ ನಾನು ಹಾಕೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಬರೋದು. ಲೈಕ್ ಮಾಡಿ, ಶೇರ್ ಮಾಡಿ, ಹೀಗೆ ಸಪೋರ್ಟ್ ಮಾಡಿ ಗಾಯ್ಸ್.